ಎಲ್ಲಿ ಅಲ್ಲಲ್ವಾ? ನಾವು ಕಚ್ಚು ಬಿಡ್ತೈತಲ್ಲ ಸರ್ ಇಲ್ಲಿ ಸರ್ ಇಲ್ಲಿ ಭಯ ಜಾಸ್ತಿ ಸರ್. ಇವತ್ತು ತಲೆ ಕೂದಲಿನ ಸಮಸ್ಯೆ ತುಂಬಾ ಕಾಮನ್ ಆಗಿ ಹೋಗಿದೆ. ಕೆಲವೊಬ್ಬರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಇನ್ನು ಕೆಲವರಿಗೆ ಕೂದಲು ಉದುರುವ ಸಮಸ್ಯೆ, ಹಾಗೇನೆ ಇನ್ನು ಕೆಲವರಿಗೆ ದಿನದಿಂದ ದಿನಕ್ಕೆ ಕೂದಲುಗಳು ತೆಳ್ಳಗಾಗುತ್ತಿವೆ, ವೀಕ್ ಆಗುತ್ತಿದೆ ಅನ್ನೋ ಸಮಸ್ಯೆ. ಇನ್ನು ಹಲವಾರು ಜನರು ಚಿಕ್ಕ ವಯಸ್ಸಿನಲ್ಲೇ ಕೂದಲನ್ನ ಕಳೆದುಕೊಂಡು ಬಾಂಡ್ಲಿ ಕೂಡ ಆಗ್ತಾ ಇದ್ದಾರೆ. ಹೀಗಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕೂದಲು ಸಮಸ್ಯೆಯಿಂದ ಜೀವನದಲ್ಲಿ ಹಲವಾರು ತೊಂದರೆಗಳನ್ನ ಕೂಡ ಅನುಭವಿಸುತ್ತಿದ್ದಾರೆ. ಮುಖ್ಯವಾಗಿ ಮದುವೆ ಆಗದೆ ಇರೋದು ಒಂದು ದೊಡ್ಡ ಸಮಸ್ಯೆ. ಈ ಕಾರಣಕ್ಕಾಗಿ ತುಂಬಾ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ಗೂ ಹೋಗ್ತಾರೆ. ಆದ್ರೆ ಇಂದು ಅದು ತುಂಬಾ ಕಾಸ್ಟ್ಲಿ ಆಗಿದೆ. ಅಷ್ಟೇ ಅಲ್ಲದೆ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ. ಕೆಲವೊಮ್ಮೆ ಪ್ರಾಣ ಕಳೆದುಕೊಳ್ಳೋ ಭಯ ಕೂಡ ಇರುತ್ತೆ. ಇನ್ನು ಕೆಲವರಂತೂ ವಿಗ್ಗಳನ್ನು ಹಾಕಿಕೊಂಡು ಜೀವನ ಕಳೆಯುತ್ತಿದ್ದಾರೆ. ಆದ್ರೆ ಇದು ಯಾವುದು ಶಾಶ್ವತ ಪರಿಹಾರ ಅಲ್ಲ. ಜನರ ಈ ಸಮಸ್ಯೆಯನ್ನ ಎನ್ಕ್ಯಾಶ್ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೀವಿ ಅಂತ ಎಷ್ಟೋ ಕಂಪನಿಗಳು ಸುಖ ಸುಮ್ಮನೆ ಜಾಹೀರಾತು ಕೊಟ್ಟು ಕಂಡ ಎಣ್ಣೆಯನ್ನ ಮಾರಿ ದುಡ್ಡು ಗಳಿಸ್ತಾ ಇದ್ದಾರೆ. ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಇತ್ತೀಚೆಗಂತೂ ಕರ್ನಾಟಕದಲ್ಲಿ ಈ ಆದಿವಾಸಿಗಳ ಎಣ್ಣೆ ಕೂಡ ತುಂಬಾ ಪ್ರಸಿದ್ಧಿಯಾಗಿತ್ತು. ಆದ್ರೆ ಇದರಲ್ಲೂ ಕೂಡ ಇತ್ತೀಚೆಗೆ ಕಳ್ಳಬೆರಕೆ, ಡೂಪ್ಲಿಕೇಟ್ ಎಣ್ಣೆಯನ್ನ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಗೊತ್ತಾಯ್ತು. ಸುಮ್ಮನೆ ಬಾಟಲ್ಗಳಲ್ಲಿ ಮಾಮೂಲಿ ಎಣ್ಣೆ ಹಾಕಿ ಅದಕ್ಕೆ ಬಣ್ಣ ತುಂಬಿ ಫ್ಲಿಪ್ಕಾರ್ಟ್, ಅಮೆಜಾನ್ ಅಂತಹ ಆನ್ಲೈನ್ ಸೈಟ್ಗಳ ಮೇಲೆ ಈ ಡೂಪ್ಲಿಕೇಟ್ ಎಣ್ಣೆಯನ್ನು ಕೂಡ ಮಾರ್ತಾ ಇದ್ದಾರೆ. ನಾವು ಈ ಡೂಪ್ಲಿಕೇಟ್ ಆದಿವಾಸಿ ಎಣ್ಣೆ ಬಗ್ಗೆ ಕೇಳಿ ಸುಸ್ತಾಗಿ ಹೋಗಿದ್ವಿ. ಹಾಗಾದ್ರೆ ನಿಜವಾದ ಈ ಆದಿವಾಸಿ ಎಣ್ಣೆ ಎಲ್ಲಿ ಸಿಗುತ್ತೆ, ಹೇಗೆ ತಯಾರಿಸ್ತಾರೆ, ಏನೆಲ್ಲ ಬಳಸಿ ತಯಾರಿಸ್ತಾರೆ ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂತ ನಮ್ಮ ಟೀಮ್ನವರು ಮೈಸೂರು ಬಳಿ ಇರುವ ಈ ಆದಿವಾಸಿಗಳ ಕ್ಯಾಂಪ್ಗೆ ಹೋಗಿದ್ವಿ. ಮೈಸೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಹುಣಸೂರು ಬಳಿ ಇರುವ 2ನೇ ಪಕ್ಷಿರಾಜಪುರ ಎಂಬಲ್ಲಿ ನಿಜವಾದ ಹಾಗೂ ಅಸಲಿ ಈ ನೀಲಾಂಬರಿ ಆದಿವಾಸಿ ಎಣ್ಣೆಯನ್ನ ತಯಾರಿಸ್ತಾರೆ ಅಂತ ಗೊತ್ತಾಯ್ತು. ಈ ಪಕ್ಷಿರಾಜಪುರ ಕೇಂದ್ರ ಸರ್ಕಾರದ ಯೋಜನೆ ನಿಧಿಯಿಂದ ಈ ಹಕ್ಕಿ ಪಿಕ್ಕಿ ಕಾಡು ಜನರಿಗಾಗಿ ನಿರ್ಮಿಸಿದಂತಹ ಒಂದು ನೆಲವೀಡು. ಇದು ನಿಜವಾದಂತಹ ಹಕ್ಕಿ ಪಿಕ್ಕಿ ಜನ ತಯಾರಿಸುವಂತಹ ನೀಲಾಂಬರಿ ಆದಿವಾಸಿ ಎಣ್ಣೆ ಆಗಿದೆ. ಇದನ್ನ ತಲತಲಾಂತರಗಳಿಂದ ಇವರ ಪೂರ್ವಜರು ಮಾಡಿಕೊಂಡು ಬಂದಿರುವಂತಹ ಈ ಒಂದು ಕಾಡಿನ ಎಣ್ಣೆ ಆಗಿದೆ. ಸ್ನೇಹಿತರೆ, ಇದು ನಮ್ಮ ನಾಡಿನ ಅಂದ್ರೆ ಕರ್ನಾಟಕದ ನಾಗರಹೊಳೆ ಅರಣ್ಯದಲ್ಲಿ ಸಿಗುವಂತಹ ಗಿಡ ಮೂಲಿಕೆಗಳ ಮೂಲಕ ತಯಾರಾದಂತಹ ಎಣ್ಣೆ ಅಷ್ಟೇ ಅಲ್ಲ. ಇತ್ತೀಚೆಗಂತೂ ನಮ್ಮ ಪ್ರಧಾನಿ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ ನಲ್ಲಿ ಈ ಹಕ್ಕಿ ಪಿಕ್ಕಿ ಜನಾಂಗದವರು ತಯಾರಿಸುವ ಈ ನೀಲಾಂಬರಿ ಎಣ್ಣೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ನಿಜಕ್ಕೂ ಇವರು ಯಾವ ರೀತಿ ಈ ಎಣ್ಣೆಗಳನ್ನ ತಯಾರಿಸ್ತಾರೆ, ಯಾವ ಬೇರೆಗಳನ್ನ ಯಾವ ಹರ್ಬ್ಸ್ ಗಳನ್ನ ನಮ್ಮ ನೆಲದ ನಾಗರಹೊಳೆ ಕಾಡಿನಲ್ಲಿ ಸಿಗುವ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸ್ತಾರೆ ಅಂತ ಒಂದೊಂದಾಗಿ ತಿಳಿದುಕೊಳ್ಳಬೇಕು ಅಂತ ನಾವೇ ಖುದ್ದಾಗಿ ಕಾಡಿಗೆ ಎಂಟ್ರಿ ಕೊಟ್ವಿ. ಸರ್ ನಮಸ್ತೆ ಸರ್. ಇದು ಕರ್ನಾಟಕ ಮೈಸೂರಿಂದ ಆದಿವಾಸಿ ನಾಗರಹೊಳೆ ನಮ್ಮ ಊರು. ಇದು 108 ಗಿಡಮೂಲಿಕೆ ನಾವು ತರೋದು ಬಂದಿದ್ದೀವಿ. ಇದು ಎಲ್ಲ ಮಳೆ ಕಾರಣ ವಾತಾವರಣ ಮಳೆ ಬಂದ್ಬಿಟ್ಟು ಮಳೆದಿಂದ ನಾವು ಗಿಡಮೂಲಿಕೆ ತಗೊಂಡು ಯಾವ ಥರ ಬೇಯಿಸೋದೆಲ್ಲ ತೋರಿಸ್ಕೊಡ್ತೀವಿ ಇವಾಗ ಈ ವಿಡಿಯೋದಲ್ಲಿ. ಬನ್ನಿ ಸರ್. ದಾಸವಾಳ ಹೂ ಇದು. ಇದು ಕೇರಳದಲ್ಲಿ ಹೇಳ್ತಾರೆ ಆಲೋಲೊಡಗ, ನಾವು ಕನ್ನಡದಲ್ಲಿ ಆಲೋಲೊಡಗ. ಈ ಎಲೆಗೆ ಡ್ಯಾಂಡ್ರಫ್ ಎಲ್ಲ ಹೋಗ್ತಾರೆ. ನಾವು ಸ್ವಂತ ತಯಾರು ಮಾಡೋದು ಔಷಧಿ ಇದು ನೋಡಿ. ಇದು ತಲೆ ಕೂದಲು ಉದ್ದಾಗ ಬರೋದು ಇದು ಅರಿವಾಲ ಹೇಳ್ತಾರೆ, ಅರಿವಾಲ. ಇದೇನು ಸರ್ ಇದು ಸರ್ ಇದು ಕೂದಲು ಸೈನಿನ್ ಆಗಿ ಸ್ಟ್ರೇಟ್ ಆಗಿ ಬೆಳೆಯೋದಕ್ಕೆ. ಇದು ಹೌದಾ? ಸ್ಟ್ರೇಟ್ ಆಗಿ ಸೈನಿನ್ ಆಗಿ ಬೆಳೋಕೆ. ಈ ಗುಂಡ್ರ ಕೂದಲು ಇರ್ತದಲ್ಲ ಅದಕ್ಕೆ ಸ್ಟ್ರೇಟ್ ಆಗಿ ಸೈನಿನ್ ಬರೋದು ಇದು ಸರ್. ಇದು ಏನಂದ್ರೆ ನಿಮಗೆ ಇದು ಬಾಣ್ಲಿ ತಲೆ ಆಡ್ಬಿಟ್ಟು ಇದು ಮಧ್ಯದಲ್ಲಿ ಒಬ್ಬರೊಬ್ರಿಗೆ ಬಾಣ್ಲಿ ತಲೆ ಆಡ್ಬಿಟ್ಟು ಇದು ಆಡ್ಬಿಡ್ತದಲ್ಲ, ಕೂದಲು ಇಟ್ಬಿಟ್ಟು ಹುಳ ತಿನ್ಬಿಡ್ತದಲ್ಲ, ಬಾಣ್ಲಿ ತಲೆ ಆಡ್ಬಿಡ್ತದ ಅಂತರ್ಗೆ ಇದು. ಸರ್ ಇದೆ ಸರ್ ನೀಲಾಂಬರಿ. ನಮ್ದು ಹೆಸರು, ನಮ್ಮ ಜಾತಿದು ಹೆಸರು ಬಿಟ್ಟರೆ ಇದೇ ನೀಲಾಂಬರಿ. ಕೂದಲಿಗೆ ನೈಸ್ ಉದ್ದಾಗ ಬರೋದು ನೀಲಾಂಬರಿ. ಚರಗದ್ ನೋಡಿ ಸರ್, ಈ ಬೇರೆ ಎಲ್ಲಿ ಸಿಗೋಲ್ಲ. ನಮ್ಮ ನಾಗರಹೊಳೆ
ಏನು ಅನ್ನಲ್ವಾ ಸರ್ ಫಾರೆಸ್ಟ್ ಅಲ್ಲಿ ಬಂದಿತ್ತಾರಲ್ಲ ತೆಕ್ಕೊಬಿಟ್ಟು ಸರ್ ಇದು ನಮಗೆ ಪರ್ಮಿಷನ್ ಐತೆ ನಮಗೆ ನಮಗೆ ನಾವು ನಮ್ಮ ತಂದೆ ಕಾಲದಿಂದ ಇವರೆಲ್ಲ ನಾವು ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಿದ್ರು. ಅದೇ ಕಸಬು ನಾವು ಇವರನ್ನ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಫಸ್ಟ್ ಎಲ್ಲ ಆನ್ಲೈನ್ ಇತ್ತಿಲ್ಲ, ಪ್ರಚಾರ ಮಾಡೋದು ಗೊತ್ತಿತ್ತಿಲ್ಲ. ಫಸ್ಟ್ ನಾವೆಲ್ಲ ಈ ಸೊಪ್ಪು ತೊಗೊಂಡೋಗಿ ಎಲ್ಲ ನಾವು ಪೌಡ್ರ್ ಮಾಡ್ಕೊಂಡು ಹೋಗಿ ಬೇರೆ ಕಂಟ್ರಿಗೆ ನಾವು ಸೇಲ್ ಮಾಡ್ತಿದ್ರು ಸರ್. ಬೇರೆ ದೇಶಕ್ಕೆ ಹೋಗಿ ಸೇಲ್ ಮಾಡ್ತಿದ್ರು ಸರ್ ನಾವು ಫಸ್ಟ್. ಟೋಟಲ್ ಎಷ್ಟು ಪದಾರ್ಥಗಳು ಹಾಕ್ತೀರಾ ಸರ್? ಸರ್ ಇದು 108 ಗಿಡಮೂಲಿಕೆ ಹಾಕ್ತೀವಿ ಸರ್ ಇದರಲ್ಲಿ. ಅದೂ ನಾವು ನಿಮಗೆ ಎಲ್ಲ ಈ ಗಿಡಮೂಲಿಕೆ ಯಾವ್ದು ಹಾಕ್ತೀವಿ ಅಂತ ಎಲ್ಲ ತೋರಿಸ್ಕೊಡ್ತಿದ್ದೀವಿ. ಮಳೆ ವಾತಾವರಣದಿಂದ ಏನಕ್ಕೆ ಯೂಸ್ ಮಾಡೋದು ಸರ್ ಅದು? ಸರ್ ಇದು ಡ್ಯಾಂಡ್ರಫ್ಗೆ ಸರ್. ಇದು ಡ್ಯಾಂಡ್ರಫ್ಗೆ ಇದು. ಇವೆಲ್ಲ ಮಳೆಗಾಲ ಸೀಸನ್ ಆದ್ಮೇಲೆ ಮತ್ತೆ ತೆಗಿಯಲ್ಲ ಸರ್ ನೀವು? ಮಳೆ ಕಾಲದಲ್ಲೇ ನಾವು ತಗೊಂಡೋಗಿ ಜಮಾ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಇರ್ತೀವಿ ಬೇಸಿಗೆ ಕಾಲದಲ್ಲೇ. ಇದು ನಾವು ಇವಾಗ ಮಳೆ ಕಾಲದಿಂದ ನಾವು ತಗೊಂಡೋಗಿ ಮಳೆ ಕಾಲದಲ್ಲೇ ಒಳ್ಳೆ ಬೇಯಿಸ್ತೀವಲ್ಲ, ಒಳ್ಳೆ 100% ರಿಸಲ್ಟ್ ಸಿಗ್ತದೆ ಸರ್. ಮಳೆ ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ. ಸರ್ ಎಲ್ಲ ಕಲೆಕ್ಟ್ ಮಾಡಿದ್ರಿ, ಇಲ್ಲಿ ಏನೇನೈತಿ ತೋರಿಸಿ ಸರ್. ಈಗ ಕಲೆಕ್ಟ್ ಮಾಡ್ಕೊ ಬಂದ್ವಲ್ಲ ಅಲ್ಲಿ ಇದು ಅಂದರೆ ಅದು ನಾವು ಜನರಲಿಂದ ತರ್ತೀವಲ್ಲ, ಅದು 108 ಗಿಡಮೂಲಿಕೆ ತಂದು ಇಟ್ಟಿರ್ತೀವಿ ಇಲ್ಲಿ. ಇದು ನೋಡಿ ಈ ಥರ ನಾವು ಹೆಂಗದಲ್ಲಿ ನೋಡಿ ಇದು ಈ ಥರ ಇದು ಒಣಗಿರೋದು ನಾವು ಕಾಡಿಂದ ತಗೊಬಂದು ಒಣಗಿಸಿ ಇಟ್ಟಿರ್ತೀವಿ ನಾವು. ಇದು ಮಳೆ ಕಾಲದ ಇದು ಬೇಸಿಗೆ ಕಾಲದಲ್ಲಿ ಗಿಡಮೂಲಿಕೆ ಸಿಟ್ಟಲ್ಲ, ಅದಕ್ಕೆ ನಾವು ಕಾಡಿಂದ ತಂದು ಒಣಗಿಸಿ ಇಟ್ಟಿರ್ತೀವಿ ಸರ್. ಅಲ್ಲಿ ಗಿಡ ಎಲೆಗಳೆಲ್ಲ ಎತ್ಕೊಂಡ್ರಲ್ಲ, ಅದು ಯಾವ ಒಣಗಿಸಿ ಯಾವ ಥರ ಮಾಡಿರ್ತೀವಿ? ಈ ಥರ ಮಾಡಿ ಇಟ್ಟಿರ್ತೀವಿ ಸರ್. ಈ ಥರ ಮಾಡಿ ಇಟ್ಟಿರ್ತೀವಿ. ಇದೆ ಸರ್ ಇದು ನೋಡಿ. ಅದೇ ನಾವು ಈಗ ನೀಲಾಂಬರಿ ಹೇಳ್ತಾರ, ಅದೇ ನೀಲಾಂಬರಿ ಯಾವ್ದು ಈ ಥರ ಪೌಡ್ರ್ ಮಾಡಿ ಇಟ್ಟಿರ್ತೀವಿ ಸರ್. ಇದು ಎಣ್ಣೆದಲ್ಲಿ ಹಾಕಿ ನಾವು ಕಾಯಿಸೋಕೆ ಸರ್. ಒರಿಜಿನಲ್ ಸರ್. ಒಂದು ವಾರದಲ್ಲಿ ನಿಮಗೆ ಉದುರೋ ಕೂದಲು ಹೇರ್ ಫಾಲ್ ಕಂಟ್ರೋಲ್ ಸ್ಟಾಪ್ ಆಗಿಲ್ಲ ಅಂದರೆ ನಮ್ಮ ಮನೆ ಅಡ್ರೆಸ್ ಕೊಡ್ತೀವಿ, ನಮ್ಮ ಎಲ್ಲಿ ನಾವು ತಯಾರು ಮಾಡ್ತೀವಿ ಅಡ್ರೆಸ್ ಕೊಡ್ತೀವಿ, ನೀವು ಇಲ್ಲೇ ಬಂದು ತೊಗೋಬೋದು. ಒಂದು ವಾರದಲ್ಲಿ ನಿಮಗೆ ಉದುರೋ ಕೂದಲು ಸ್ಟಾಪ್ ಅಂದರೆ ನಿಮ್ಗೆ ರಿಟರ್ನ್ ಆಯ್ತದೆ ಸರ್. ನಿಮ್ಗೆ ಒಂದು ಕೂದಲು ಹಿಂಗೆ ಹೇಳ್ದಿರೋನು ಒಂದು ಕೂದಲು ಉದುರೋಲ್ಲ ಸರ್. ಸರ್ ಇದು ಎಷ್ಟೊತ್ತು ಕುಕ್ ಮಾಡ್ಬೇಕು ಸರ್ ಇದು ಎಣ್ಣೆನ? ಇದು ಸರ್ ಇದು 24 ಗಂಟೆ ಬೇಯಿಸ್ಬೇಕು ಸರ್. ಇದು ಎಲ್ಲ ಹಾಕಿ ಈ ಥರದ್ದು ನೋಡಿ ಗಿಡಬುಟ್ಟಿ ಎಲ್ಲ ಗಿಡಮೂಲಿಕೆ ತಗೊಬಂದು ಹಸಿರಿಗೆ ಇರ್ತದಲ್ಲ ಎಲ್ಲ ತಗೊಬಂದು ಈ ಥರ ಬೇಯಿಸಿ ಎಲ್ಲ 24 ಗಂಟೆ ಬೇಯಿಸ್ಬೇಕು ಸರ್. ಇದು ಸರ್ ಇದು ಒರಿಜಿನಲ್ ಫೇಕ್ ಅಂತ ಹೆಂಗೆ ಕಂಡು ಹಿಡ್ಕೊಳ್ಳೋದು ಸರ್? ಇದು ನಮ್ಮ ಒರಿಜಿನಲ್ ಅಂದರೆ ನಮ್ಮದು ಬಾಟಲ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಬಾಟಲ್ ಮೇಲೆ ನಮ್ಮ ಅಡ್ರೆಸ್ ಇರ್ತದೆ, ಎಲ್ಲ ಇರ್ತದೆ ಸರ್. ಇದ್ರ ನಿಮ್ಮ ಫೇಸು ಇರ್ತದೆ, ನಮ್ಮ ಫೇಸು, ನಮ್ಮ ಬಾಟಲ್ ಮೇಲೆ ಎಣ್ಣೆ, ನಮ್ಮ ಕಾಂಟ್ಯಾಕ್ಟ್ ನಂಬರು, ನಮ್ಮದು ಊರು ಹೆಸರು ಎಲ್ಲ ಇರ್ತದೆ ಸರ್. ಇದು ಎಕ್ಸಾಕ್ಟ್ ಏನೇನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್ ಇದರಿಂದ? ಸರ್ ಇದರಲ್ಲಿ ಉದುರೋ ಕೂದಲು ಸ್ಟಾಪ್ ಆಯ್ತದೆ. ಒಂದು ವಾರದಲ್ಲಿ ಉದುರೋ ಕೂದಲು ಸ್ಟಾಪ್ ಆಗಿ ಡ್ಯಾಂಡ್ರಫ್ ಇದ್ರೆ ಎಲ್ಲ ಕ್ಲಿಯರ್ ಆಯ್ತದೆ, ಹೇರ್ ಫಾಲ್ ಕಂಟ್ರೋಲ್ ಆಯ್ತದೆ, ನಿಮಗೆ ಬಿಳಿ ಕೂದಲು ಇದ್ರೆ ಟಪ್ಪಟ್ ಆಯ್ತದೆ, ನಿಮಗೆ ಇನ್ನು ಬಾಣಲಿ ತಲೆ ಆಯ್ತದಲ್ಲ ಗಂಡಸರಿಗೆ ಎಲ್ಲ ಬಾಣಲಿ ತಲೆದಲ್ಲಿ ಹೊಸ ಕೂದಲು ಬರ್ತದೆ ಸರ್. ಇದು ಸರ್ ಲೇಡೀಸ್ ಆದರೆ ಇಂಥದ್ದು 2 ಬಾಟ್ಲು ಹಾಕಬೇಕು ಸರ್. 2 ಬಾಟ್ಲು ಈ ಥರದ್ದು 2 ಬಾಟ್ಲು ಹಚ್ಬೇಕು ಲೇಡೀಸ್ ಆದರೆ. ಜೆಂಟ್ಸ್ ಆದರೆ 1 ಬಾಟ್ಲು ಹಚ್ಬೇಕು ಸರ್. ಕೂದಲು ಈ ಥರ ಬರುತ್ತೆ? ಈ ಥರ ಬರ್ತದೆ ಸರ್. ಈ ಥರ ಬೆಳೀತದೆ ಕೂದಲು. ರಿಯಲ್ ಯಾವುದು ಒರಿಜಿನಲ್ ಸರ್? ನೋಡಿ ಸರ್, ಒರಿಜಿನಲ್ ಕೂದಲು ಸರ್ ಇದು. ಲೇಡೀಸು ಜೆಂಟ್ಸು ಎಲ್ಲರೂ ಹಚ್ಕೋಬಹುದು. ಗಡ್ಡ ಮೀಸೆಟ್ನು ಹಚ್ಕೋಬಹುದು ಸರ್. ಯಾವುದು ಸೈಡ್ ಎಫೆಕ್ಟ್ ಇರಲ್ಲ ಸರ್. ಇದು ಪಕ್ಕಾ ರಿಸಲ್ಟ್ ಬರುತ್ತೆ ಸರ್. ಪಕ್ಕಾ ರಿಸಲ್ಟ್ ಸರ್, ಪಕ್ಕಾ ರಿಸಲ್ಟ್ ಸರ್. ಸರ್ ಇದು ಚಿಕ್ಕ ಮಕ್ಕಳು ಹಚ್ಕೋಬಹುದು ಸರ್. ಚಿಕ್ಕ ಮಕ್ಕಳು ಹಚ್ಚಿ ಯಾವುದು ಸೈಡ್ ಎಫೆಕ್ಟ್ ಬರಲ್ಲ. ಇದೇ ಥರ ಉದ್ದಾಗಿ ಗ್ರೋತ್ ಆಗಿ ಚಿಕ್ಕ ಮಕ್ಕಳು ಬೆಳೀತದೆ ಸರ್. ಇದು ಎಲ್ಲ ಹಿಂಗೆ ಚಾನ್ಸ್ ಇಲ್ಲ ಸರ್. ಇದು 100% ರಿಸಲ್ಟ್. ಇದು ಚಿಕ್ಕ ಮಕ್ಕಳು ಹಚ್ಕೋಬಹುದು, ಯಾವುದು ಸೈಡ್ ಎಫೆಕ್ಟ್ ಬರಲ್ಲ. ಲೊಕೇಶನ್ಗೆ ಬಂದು ನೋಡ್ಬೋದಲ್ಲ? ಲೊಕೇಶನ್ ಬಂದು ನೋಡ್ಬೋದು ಸರ್. ಯಾವ ಥರ ತಯಾರು ಮಾಡ್ತಾರೆ, ಯಾವ ಥರ ಇವರು ಯೂಸ್ ಮಾಡ್ತಾರೆ, ಯಾವ ಥರ ಬೇಯಿಸ್ತಾರೆ ಎಲ್ಲ ಬಂದು ನೀವು ಇನ್ಕ್ವೈರಿ ಮಾಡ್ಬೋದು ಸರ್ ಬಂದು. ಸರ್ ಇದು ನೋಡಿ 1 ವರ್ಷದ್ದು ಸರ್. ಇದು ಲೇಡೀಸ್ ಆದರೆ 1 ವರ್ಷದ ಕೂದಲು ಸರ್. ಇದು 1 ವರ್ಷದ್ದು ಸರ್. ಇದು 6 ತಿಂಗಳು ಸರ್. ಇದು 6 ತಿಂಗಳು. ನಮ್ಮ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಸರ್? ಹಾಂ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 20% ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಫೋಟೋಸ್ ಕನ್ನಡ ಚಾನಲ್ನಿಂದ ಬಂದರೆ 20% ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಹೌದಾ? ಸರಿ ಸರ್. ಹಂಗಂದ್ರೆ
ಸರ್ ಹೇಳಿ ಸರ್ ನಿಮ್ಮ ಹೆಸರು ಎಲ್ಲಿಂದ ಬಂದಿರೋದು ನೀವು? നമ്മൾ കണ്ണൂർ വന്ന് ഓക്കെ ഇരട്ടി വീട് ഈ എണ്ണ യൂസ് ആക്കി നല്ല കണ്ടീഷൻ ഉണ്ട് നല്ല മുടിയാണ് മുടിയെല്ലാം വരുന്നുണ്ട് ഓക്കെ ओके सर സൂപ്പറാണ് अच्छा मैडम आप कहाँ से आओ मैडम? गुलबर्गा से गुलबर्गा से। अच्छा कहाँ देखा ऐड आपने ये? यूट्यूब में देखा क्या? कितने बॉटल लिया आपने? 8 बॉटल। ಅಡ್ರೆಸ್ ಹೇಳಿ ಸರ್ ನಿಮ್ಮದು? ಸರ್ ನಮ್ಮದು ಪಶ್ಚಿರಾಜಪುರ ಸರ್, ಹುಣಸೂರು ರಸ್ತೆ ನಮ್ಮದು. ಹ್ಞೂ ನೆಲ್ಲೂರು ಪಾಲದಿಂದ ಮುಂದೆ ಸೆಕೆಂಡ್ ಪಶ್ಚಿರಾಜಪುರ ಬಂದರೆ ನಮ್ಮ ಪಶ್ಚಿರಾಜಪುರ ಬೋರ್ಡ್ ಐತೆ. ಹೈವೇ ಮೇಲೆ ನಮ್ಮ ಮನೆ ಐತೆ ಸರ್. ಇದೆಲ್ಲ ನಿಮ್ಮ ಮನೆ? ಹಾಂ, ನಮ್ಮ ಮನೆ ಇದೆ ಸರ್.